ಅಂತ ಹಾಕ್ತಿದ್ದಾರೆ. ಇಷ್ಟು ದಿವಸ ಏನು ಮಾಡ್ತಾ ಇದ್ರು, ಅವಾಗಲೇ ಉತ್ತರ ಕೊಡಬೇಕಿತ್ತು. ಈ ರೀತಿ ಉತ್ತರಗಳನ್ನ ಕೊಟ್ಟಿದ್ದಾರೆ ಯಾರು? ಬಿಜೆಪಿಯವರು ಈಗ ತಪ್ಪು ಮಾಡಿದ್ರೆ ಅವರು ತಪ್ಪು ಮಾಡಿಬಿಟ್ಟು ಅದಕ್ಕೆ ಸುಳ್ಳು ಹೇಳ್ತಾ ಇದ್ದಾರೆ. ಸರ್, ಟ್ಯಾಂಪರಿಂಗ್ ಮಾಡಂಗಿದ್ರೆ 136 ಸ್ಥಾನ ಅವ್ರು ಬರ್ತಿರ್ಲಿಲ್ಲ ಅಂತ ನಾವು ಕಳೆದ ಲೋಕಸಭಾ ಚುನಾವಣೆಯಲ್ಲಿ 16 ಸ್ಥಾನಗಳು ಗೆಲ್ತೀವಿ ಅಂತಕ್ಕಂಥದ್ದು ನಮ್ಮ ಇಂಟರ್ನಲ್ ಸರ್ವೆ ಇದ್ದದ್ದು. ನಾವು ಗೆದ್ದದ್ದು 9 ಸ್ಥಾನಗಳು ಮಾತ್ರ. ಅದರಿಂದ ರಾಹುಲ್ ಗಾಂಧಿಯವರು ಹೇಳ್ತಕ್ಕಂಥದ್ದು ಕೆಲವು ವಿಚಾರಗಳನ್ನೆಲ್ಲ ಎವಿಡೆನ್ಸ್ ಮೂಲಕ ಹೇಳಿದ್ದಾರೆ. ಏನೇನು ಆಗಿದ್ದಾವೆ ಅಂತದೆಲ್ಲ ಹೇಳಿದ್ದಾರೆ. ಸೊ ಆಲ್ ದೋಸ್ ಆರ್ ಅವೈಲಬಲ್ ಇನ್ ದಿ ಎಲೆಕ್ಷನ್ ಕಮಿಷನ್, ಸ್ಟೇಟ್ ಎಲೆಕ್ಷನ್ ಕಮಿಷನ್, ಸೆಂಟ್ರಲ್ ಎಲೆಕ್ಷನ್ ಕಮಿಷನ್. ಸೊ ಅವರು ಇರೋದಲ್ಲ, ಅವ್ರ ದಾಖಲಾತಿಗಳನ್ನೇ ಪ್ರಸ್ತಾಪ ಮಾಡಿರೋದು. ಈಗ ಕೇಳ್ರಿ, ಒಂದೇ ರೂಮ್ ಇರ್ತಕ್ಕಂಥ ಕೊಠಡಿರೋದು, ಸುಮಾರು 80 ಜನ ವಾಸ ಮಾಡೋಕ್ಕಾಗತ್ತಾ? ಅಲ್ಲ ಹೇಳಪ್ಪ, ನೀನು ಮಾಡೋಕ್ಕಾಗತ್ತೆ? ಹೋಟೆಲ್ ಕಾರ್ಮಿಕರು ಅಂತ ಹೇಳ್ತಾ ಇರೋದು ಸರ್, ಅವರೆಲ್ಲ ಹೋಟೆಲ್ ಕಾರ್ಮಿಕರು ಅಲ್ಲಿ ಇದ್ದವರು ಅಂತ. 80 ಜನ ಇರೋಕ್ಕಾಗುತ್ತೆ ಒಂದು ರೂಮ್ನಲ್ಲಿ? ಒಂದು ಸಣ್ಣ ರೂಮ್, ಓಣಿಯಲ್ಲಯ್ಯ, ಸಣ್ಣ ರೂಮ್ನಲ್ಲಿ 80 ಜನ ಇರ್ಲಿಕ್ಕೆ ಸಾಧ್ಯನಾ? ಅಲ್ಲಿ ಆ ರೂಮ್ನಲ್ಲಿ 80 ಜನ ಇದ್ರು, 80 ಜನ ಓಟ್ ಹಾಕಿದ್ದಾರೆ. 45 ದಿನದೊಳಗಡೆ ಹೇಳ್ಬೇಕಿತ್ತು, ಆದ್ರೆ 1.5 ವರ್ಷ ಏನ್ ಮಾಡ್ತಿದ್ರು ಅಂತ ಪ್ರಶ್ನೆ ಮಾಡ್ತಾರೆ ಯಾರು? ಎಲ್ಲ ನೋಡಪ್ಪ, ನಾವು ರಿಸರ್ಚ್ ಮಾಡ್ತಾ ಇದ್ದೋ. ಆ ರಿಸರ್ಚ್ ಮಾಡೋದು ಮನೆಗೆ ಆದಮೇಲೆ ರಿಸರ್ಚ್ ಮಾಡಲಿಕ್ಕೆ ಪ್ರಾರಂಭ ಮಾಡೋದು. ರಿಸರ್ಚ್ ಮಾಡಿದ್ಮೇಲೆ ಗೊತ್ತಾಗಿರೋದು. ಸರ್, ಇದು ಇಷ್ಟೆಲ್ಲ ಆಗ್ತಾ ಇದ್ರೇನು ಜುಡಿಷಿಯರಿ ಆಸ್ ಕೆಪ್ ಕ್ವೈಟ್? ಯಾಕಂದ್ರೆ ಇದು ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ನೀವು ಹೇಳ್ತಾ ಇದ್ದೀರಿ, ಇನ್ನೊಂದು ಆಡಳಿತ ಪಕ್ಷವಾಗಿ ಅವರು ಹೇಳ್ತಾ ಇದ್ದಾರೆ. ಸರ್, ಇಷ್ಟೆಲ್ಲದರ ನಡುವೆನೂ ಇಡೀ ಈ ಕಾನ್ಫಿಡೆನ್ಸ್ನ ರೆಸ್ಟೋರ್ ಮಾಡೋದು ಜುಡಿಷಿಯರಿ ಕೈಯಲ್ಲಿದೆ. ಇದಕ್ಕೆ ಏನಾದರೂ ಜುಡಿಷಿಯರಿ ಏನಾದರೂ ಇಂಟರ್ವ್ಯೂನ್ ಆಗಬೇಕಾ, ಸೂಮೋಟೋ ಇಂಟರ್ವ್ಯೂನ್ ಆಗಬೇಕಾ ಬೇರೆ ಕೇಸ್ಗಳೆಲ್ಲ ಆದಂಗೆ? ನೋಡಿ, ನಾವು ಮೊದಲಿನಿಂದ ಹೇಳ್ತಾ ಇದ್ದೀವಿ, ಮ್ಯಾನಿಪುಲೇಷನ್ ನಡೀತಾ ಇದೆ ಅಂತ ಹೇಳಿ. ಎಲೆಕ್ಷನ್ಗಳಲ್ಲಿ ಮ್ಯಾನಿಪುಲೇಷನ್ ನಡೀತದೆ, EVMನಲ್ಲಿ ಮ್ಯಾನಿಪುಲೇಷನ್ ನಡೀತದೆ, ವೋಟರ್ಸ್ ಲಿಸ್ಟ್ನಲ್ಲಿ ಮ್ಯಾನಿಪುಲೇಷನ್ ನಡೀತದೆ ಅಂತ ಮೊದಲಿಂದ ಹೇಳಿ. ಎಂಥದ್ದು ಚಿಲ್ಮೆ ಇದನ್ನೆಲ್ಲ ಹೇಳಿದ್ದೀವಿ. ಸೊ ನನ್ನ ಪ್ರಕಾರ ರಾಹುಲ್ ಗಾಂಧಿಯವರು ಏನು ಮೊನ್ನೆ ಪ್ರದರ್ಶನ ಮಾಡಿದರು ಇದರಲ್ಲಿ